ತಾಯಿ ಕಾಣ್ತಾ ಇಲ್ಲ ರಾತ್ರಿ. ಅಶ್ಲೀಲ ವಿಡಿಯೋದಲ್ಲಿ ನನ್ನ ತಾಯಿಯ ಚಿತ್ರನೂ ಇತ್ತು. ಕಾಲ್ ಕಟ್ಟಿ ಬಲಾತ್ಕಾರ ಮಾಡಿದ್ರು. ಎಂತ ನೀಚ ಮನಸ್ಥಿತಿ ನೋಡಿ. ಅಶ್ಲೀಲ ವಿಡಿಯೋ ಬೆಳಕಿಗೆ ಬಂದ ಬಳಿಕ ತಾಯಿ ನಾಪತ್ತೆಯಾಗಿದ್ದಾರೆ. ಅಂದ್ರೆ ಅವ್ರಿಗೆ ಎಷ್ಟು ವಯಸ್ಸಾಗಿರ್ಬೇಕು. ಭವಾನಿ ಅಕ್ಕ ಕರೀತಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಹೋದ್ರು. ಅಂದ್ರೆ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅನ್ನೋ ತರ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣ, ಮತ್ತೊಂದು ಪ್ರಕರಣ ಇದು. ಮೈಸೂರು ಜಿಲ್ಲೆಯ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದೆ ಎಫ್ಐಆರ್. ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ತಾಯಿ ನಾಪತ್ತೆ ಅಂತ ದೂರು ದಾಖಲಿಸಿದ್ದಾರೆ. ವ್ಯಕ್ತಿಯೊಬ್ಬರು ತಾಯಿಯನ್ನ ಕಳೆದುಕೊಂಡ ಮಗನಿಂದ ದೂರು ಸಲ್ಲಿಕೆಯಾಗಿದೆ. ನನ್ನ ತಾಯಿಯ ಕಾಲು ಕಟ್ಟಿದ್ರು, ಬಲಾತ್ಕಾರ ಮಾಡಿದ್ರು ಅಂತ ವಿಕೃತಿಯನ್ನ ಎಳೆ ಎಳೆ ಹಾಕಿ ಬಿಡಿಸಿಟ್ಟಿದ್ದಾರೆ ಪುತ್ರ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ತನ್ನ ತಾಯಿಯ ಕಾಲನ್ನ ಕಟ್ಟಿ ಬಲಾತ್ಕಾರ ಮಾಡಿದ್ರು ಅಂತ ಇದೆ ಎಫ್ಐಆರ್ ಅನ್ನ ನೀವು ನೋಡ್ತಾ ಇದ್ದೀರಾ ಟಿವಿ ಸ್ಕ್ರೀನ್ ಮೇಲೆ. ಅಂದ್ರೆ ಎಷ್ಟೊಂದು ವಿಕೃತಿಯನ್ನ ಮೆರೆದಿದ್ರು ಅಂತ. ಒಂದು ಕಡೆ ವಿಡಿಯೋ ಸದ್ದು ಮಾಡ್ತಿದ್ರೆ ಇತ್ತ ವ್ಯಕ್ತಿಯೊಬ್ರು ತನ್ನ ತಾಯಿ ನಾಪತ್ತೆಯಾಗಿರೋ ಕುರಿತು ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಎಫ್ಐಆರ್ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಏನಿದೆ ಹಾಗಾದ್ರೆ ಅವ್ರು ಕೊಟ್ಟಂತ ಎಫ್ಐಆರ್ ಅಲ್ಲಿ? ಇಲ್ಲಿ ಎಚ್ ಡಿ ರೇವಣ್ಣ ಅವರು A1 ಅಂತ ಅವರು ಕೂಡ ಕೊಟ್ಟಿದ್ದಾರೆ. ಇನ್ನ ಸತೀಶ್ ಬಾಬಣ್ಣ ಅನ್ನೋರ ಮೇಲೂ ಕೂಡ ಅವರು ಇಲ್ಲಿ ದೂರು ದಾಖಲು ಮಾಡಿರೋದು. ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರಿಲ್ಲ. ಎಚ್ ಡಿ ರೇವಣ್ಣ ಹಾಗೆ ಸತೀಶ್ ಬಾಬಣ್ಣ A1 A2 ಆರೋಪಿಗಳು ಅಂತ ಕೊಟ್ಟಿದ್ದಾರೆ. ದಿನಾಂಕವನ್ನ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ನಿನ್ನೆ ರಾತ್ರಿ ಶಿರಾಜು HD ಅನ್ನೋರು ದಾಖಲು ಮಾಡಿರೋದು. ನಮ್ಮ ತಂದೆಗೆ ಒಟ್ಟು 3 ಜನ ಮಕ್ಕಳು. ನನ್ನ ತಾಯಿ ಹಿಂದೆ ಹೊಳೆನರಸೀಪುರ ಚನ್ನಾಂಬಿಕಾ ಥಿಯೇಟರ್ ಪಕ್ಕ ಇರುವಂತಹ MLA ಎಚ್ ಡಿ ರೇವಣ್ಣ ಅವರ ಮನೆಯಲ್ಲಿ ಸುಮಾರು 6 ವರ್ಷಗಳ ಕಾಲ ಕೆಲಸವನ್ನ ಮಾಡಿದ್ರು. ಇನ್ನ ತೋಟದಲ್ಲಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಸುಮಾರು 3 ವರ್ಷಗಳ ಹಿಂದೆ ಎಚ್ ಡಿ ರೇವಣ್ಣ ಅವರ ಮನೆಯಿಂದ ಕೆಲಸವನ್ನ ಬಿಟ್ಟು ಬಂದು ನಮ್ಮೂರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಈಗ MP ಚುನಾವಣಾ ಸಮಯದಲ್ಲಿ ಎಲೆಕ್ಷನ್ಗೆ 3-4 ದಿವಸಗಳು ಮುಂಚೆ ಮತ್ತೆ ಹೊಳೆನರಸೀಪುರಕ್ಕೆ ನಮ್ಮ ಊರಿನವರೇ ಆದ ನಮಗೆ ಪರಿಚಯ ಇರುವ ಹೆಬ್ಬಾಳು ಕೊಪ್ಪಲಿನ ಸತೀಶ್ ಬಾಬಣ್ಣ ಇವರು ಮನೆಗೆ ಬಂದು ಭವಾನಿ ಅಕ್ಕನವ್ರು ಕರೀತಾ ಇದ್ದಾರೆ ಅಂತ ಹೇಳಿ ನನ್ನ ತಾಯಿಯನ್ನ ಹೊಳೆನರಸೀಪುರಕ್ಕೆ ಕರ್ಕೊಂಡು ಹೋದ್ರು. ಚುನಾವಣೆಯ ದಿನ ಬೆಳಿಗ್ಗೆ ನನ್ನ ತಾಯಿಯನ್ನ ಬಾಬಣ್ಣ ಅವರು ವಾಪಸ್ ಕರ್ಕೊಂಡು ಬಂದ್ಬಿಟ್ರು. ನನ್ನ ತಂದೆ ಮತ್ತು ತಾಯಿಗೆ ಪೊಲೀಸರು ಬಂದ್ರೆ ಏನು ಹೇಳ್ಬೇಡಿ, ಅವರಿಗೆ ಸಿಗಬೇಡಿ, ನಿಮ್ಮ ಮೇಲೆ ಕೇಸ್ ಆಗತ್ತೆ, ಬಂದ್ರೆ ನನಗ್ ಹೇಳಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋದ್ರು. ಅಂದ್ರೆ 29/4 ಅಂದ್ರೆ ಏಪ್ರಿಲ್ 29ನೇ ತಾರೀಕು ರಾತ್ರಿ 9 ಗಂಟೆಗೆ ನಾವು ಮನೆಯಲ್ಲಿದ್ದಾಗ ಸತೀಶ್ ಅಣ್ಣ ಅನ್ನೋರು ಬಂದು ನಮ್ಮ ಮನೆಗೆ ತಾಯಿ ಪೊಲೀಸ್ನವರಿಗೆ ಸಿಕ್ಕಾಕೊಂಡಿದ್ದಾರೆ, ಕೇಸ್ ಆಗತ್ತೆ, ನೀವು ಸಹ ಜೈಲಿಗೆ ಹೋಗ್ಬೇಕಾಗತ್ತೆ, ರೇವಣ್ಣ ಸಾಹೇಬ್ರು ನಿಮ್ಮನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ ಅಂತ ನನ್ನ ತಾಯಿಗೆ ಹೇಳಿ ನನ್ನ ತಾಯಿಯನ್ನ ಒತ್ತಾಯ ಮಾಡಿ ಅವರು ಇರುವಂತಹ ಹೋಂಡಾ ಬೈಕ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ನನ್ನ ತಾಯಿಯನ್ನ ಎಲ್ಲಿ ಕರ್ಕೊಂಡು ಹೋದ್ರು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನಿನ್ನೆ ಅಂದ್ರೆ 1ನೇ ತಾರೀಕು ಮಧ್ಯಾಹ್ನ ನಮ್ಮೂರಿನ ಸ್ನೇಹಿತರಾದ ಧನು ಮತ್ತೆ ಯಶವಂತ್ ಹಾಕಿದ್ದಾರೆ, ಅವ್ರ ಫ್ರೆಂಡ್ಸ್ ಅನ್ಸುತ್ತೆ, ಮನೆಗೆ ಬಂದು ನಿಮ್ಮ ಅಮ್ಮಂದ ವಿಡಿಯೋ ಮೊಬೈಲ್ ನಲ್ಲಿ ಬಂದಿದೆ, ನಿಂಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳಿದ್ರು. ಆಮೇಲೆ ನನ್ನ ಭಾವಂದಿರು ರಂಗಸ್ವಾಮಿ ಮತ್ತೆ ದೇವರಾಜು ಅವರು ಕೂಡ ನನಗೆ ಫೋನ್ ಮಾಡಿ ಕೇಳ್ತಾರೆ, ನಿಮ್ಮಮ್ಮನ ವಿಡಿಯೋ ಬಂದಿದೆ, ಅದರಲ್ಲಿ ನಿಮ್ಮಮ್ಮ ಕಾಲ್ ಕಟ್ಟಿದ್ರು, ಪ್ರಜ್ವಲ್ ಅಣ್ಣ ಬಲಾತ್ಕಾರ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಬಗ್ಗೆ ದೊಡ್ಡ ಕೇಸ್ ಆಗೋದ್ರಲ್ಲಿ ನನ್ನ ಭಾವಂದಿರು ಕೂಡ ನನಗೆ ಹೇಳಿರ್ಲಿಲ್ಲ. ನಂತರ ಇಷ್ಟೆಲ್ಲ ಘಟನೆಗಳು ನಡೆದಿದೆ, ಈಗ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ
ಮಾಹಿತಿಯನ್ನ ಈ FIR ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸತೀಶ್ ಬಾಬಣ್ಣ ಅವರೇ ಬಂದು ಕರೆದುಕೊಂಡು ಹೋದ್ರು. ನನ್ನ ತಾಯಿಗೆ ಹೆದರಿಸಿ ಬೆದರಿಸಿ ಒತ್ತಾಯದಿಂದ ಕರ್ಕೊಂಡು ಹೋಗಿದ್ದಾರೆ. ಅದ್ ಯಾವ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ, ಕೂಡಾಕಿದ್ದಾರೆ ಅನ್ನೋದು ಗೊತ್ತಿಲ್ಲ. ನನ್ನ ತಾಯಿ ಜೀವಕ್ಕೆ ತೊಂದರೆ ಇದೆ, ಅದರಿಂದ ನನ್ನ ತಾಯಿಯನ್ನ ನೀವು ನಮ್ಮ ಮನೆಯಿಂದ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ನನ್ನ ತಾಯಿಯನ್ನ ಕರ್ಕೊಂಡು ಬನ್ನಿ ಅಂತ ಇಲ್ಲಿ ಅವರ ವಿರುದ್ಧ ಕಾನೂನು ಕ್ರಮವನ್ನ ಜರುಗಿಸಿ ಅಂತ ಹೇಳಿದ್ದಾರೆ. ತನ್ನ ತಾಯಿನ ಆದಷ್ಟು ಬೇಗ ಪತ್ತೆ ಮಾಡಿ ಅಂತ ಹೇಳಿರೋದು. IPC ಸೆಕ್ಷನ್ 364A ಹಾಗೆ 365V34 IPC ಸೆಕ್ಷನ್ ರೀತಿಯ ಪ್ರಕರಣ ದಾಖಲಾಗಿದೆ ಅನ್ನೋದು ಈ FIR ನಲ್ಲಿ ದಾಖಲಾಗಿದೆ.